ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಕಾಲಕ್ಕೆ ತಕ್ಕಂತೆ ಬದಲಾಯಿಸಿ ಮಾತನಾಡುವರನ್ನು ಊಸರವಳ್ಳಿಯಂತೆ ತನ್ನ ಮೈಬಣ್ಣವನ್ನು ಬದಲಿಸುವ ವ್ಯಕ್ತಿ ಎಂದು ಕರೆಯುತ್ತಾರೆ. ಯಾರಾದರೂ ತಮ್ಮ ಮಾತಿಗೆ ಇಷ್ಟು ದಿನ ಸ್ಪಂದಿಸಿ ಒಮ್ಮೆಲೆ ಹಿಂತೆಗೆದುಕೊಂಡಾಗ ಅಥವಾ ಯಾರನ್ನಾದರೂ ನೋಡಿದ ನಂತರ ಅವರ ಮಾತುಗಳನ್ನು ಹಿಂತೆಗೆದುಕೊಂಡಾಗ ಅವನು ಊಸರವಳ್ಳಿಯಂತೆ ತನ್ನ ಬಣ್ಣವನ್ನು ಹೇಗೆ ಬದಲಾಯಿಸ್ತಾನೆಂದು ನಾವು ಆಗಾಗ್ಗೆ ಹೇಳುತ್ತೇವೆ. ಇದು ಒಂದು ಭಾಷಾ ವೈಶಿಷ್ಟ್ಯವಾದರೂ ಊಸರವಳ್ಳಿಯು ಪರಿಸರಕ್ಕೆ ಅನುಗುಣವಾಗಿ ತನ್ನ ಚರ್ಮದ ಬಣ್ಣವನ್ನು ಬದಲಾಯಿಸುತ್ತದೆ ಎಂಬುದು ಎಲ್ಲರಿಗೂ ಇದು ತಿಳಿದಿರುವ ವಿಷಯ. ಆದರೆ ಹೀಗೆ ಕರೆಯಲು ಕಾರಣವೇನು ಎಂಬುದನ್ನು ಈ ವಿಡಿಯೋ ಮುಖಾಂತರವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ. ಗೋಸುಂಬೆಗಳು ಪ್ರಪಂಚದ ಹಳೆಯ ಜಾತಿಯ ಹಲ್ಲಿಗಳಾಗಿದೆ. ಇವುಗಳ ವಿಶಿಷ್ಟ ಗುಣಗಳಿಂದಾಗಿ ಹೆಚ್ಚು ವಿಶೇಷವನ್ನಾಗಿಸುತ್ತದೆ. ವಿಶ್ವದಲ್ಲಿಯ ಹಲ್ಲಿಗಳು ಚಮೇಲಿಯೋನಿಡೆ ಕುಟುಂಬಕ್ಕೆ ಸೇರಿದ ಪ್ರಾಣಿಗಳಾಗಿವೆ. ಇವನ್ನು ಊಸರವಳ್ಳಿ ಎಂದು ಕರೆಯುತ್ತಾರೆ. ಇದು ನಾಲಿಗೆಯನ್ನು ಉದ್ದವಾಗಿ ಚಾಚಬಲ್ಲದು. ಬಾಲವನ್ನು ಮರದ ಕೊಂಬೆಗೆ ಸುತ್ತಿ ಹಿಡಿದುಕೊಳ್ಳಬಹುದು. ವಿಶೇಷವೆಂದರೆ ವಾತಾವರಣಕ್ಕೆ ಅನುಗುಣವಾಗಿ ದೇಹದ ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ದೀರ್ಘ ಸಮಯ ಆಹಾರವಿಲ್ಲದೆಯೂ ಬದುಕಿರಬಲ್ಲ ಪ್ರಾಣಿಯಾಗಿದೆ. ಝೈಗೋಡಾಕ್ಟಿಲಸ್ ಪಾದಗಳು, ದವಡೆಯ ಅಂಚಿಗೆ ಜೋಡಿಸಲಾದ ಅಕ್ರೋಡಾಂಟ್ ಹಲ್ಲುಗಳು, ಸ್ವತಂತ್ರವಾಗಿ ಚಲಿಸುವ ಕಣ್ಣುಗಳು, ನಿರುಪದ್ರವಿ ಪ್ರಮಾಣದ ವಿಷವನ್ನು ಉತ್ಪಾದಿಸುವ ಕ್ಷೀಣಿಸಿದ ವಿಷಗ್ರಂಥಿಗಳು, ಉದ್ದವಾದ ತೆಳ್ಳಗಿನ ನಾಲಿಗೆ ಇವುಗಳ ಗುಣಲಕ್ಷಣಗಳು ಆಗಿವೆ. ಗೋಸುಂಬೆಗಳಲ್ಲಿ 4 ಪ್ರಜಾತಿಗಳಿವೆ. ಅವುಗಳು ಬ್ರಾಡಿಪೋಡಿಯನ್, ಬ್ರೊಕೇಶಿಯಾ, ಚಮೇಲಿಯೋ ಮತ್ತು ರಾಂಪೋಲಿಯನ್. ಪ್ರಸ್ತುತವಾಗಿ 150ಕ್ಕೂ ಹೆಚ್ಚು ಜಾತಿಗಳು ನಮಗೆ ತಿಳಿದವುಗಳಾಗಿವೆ. ಅವುಗಳಲ್ಲಿ ಅರ್ಧದಷ್ಟು ಜಾತಿಗಳು ಮಡ್ಗಾಸ್ಕರ್ನಲ್ಲಿ ಮಾತ್ರ ಕಂಡುಬರುತ್ತದೆ. ಇತರೆ ಜಾತಿಗಳು ಉಪ ಸಹಾರನ್ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಏಷ್ಯಾದಲ್ಲಿ 2 ಜಾತಿಗಳು ಕಂಡುಬರುತ್ತವೆ. ಒಂದು ದಕ್ಷಿಣ ಭಾರತ ಮತ್ತು ಶ್ರೀಲಂಕಾಗೆ ಸ್ಥಳೀಯವಾಗಿವೆ. ಅವುಗಳು ಚಮೇಲಿಯೋ ಜೈಲಾನಿಕಸ್ ಮತ್ತು ಯುರೋಪಿಯನ್ ಊಸರವಳ್ಳಿಗಳಾಗಿವೆ. ಊಸರವಳ್ಳಿಗಳು ಮಧ್ಯಪ್ರಾಚ್ಯದಿಂದ ದಕ್ಷಿಣ ಸ್ಪೇನ್ಗಳವರೆಗೆ ಕಂಡುಬರುತ್ತದೆ. ಅತ್ಯಂತ ಪರಿಚಿತ ಗೋಸುಂಬೆಗಳು ಚಮೇಲಿಯೋ ಕುಟುಂಬಕ್ಕೆ ಸೇರಿದು ಇವುಗಳು ಪ್ರಿಹೆನ್ಸಿಲ್ ಬಾಲಗಳನ್ನು ಹೊಂದಿವೆ. ಸಮತೋಲನವನ್ನು ಕಾಯ್ದುಕೊಳ್ಳಲು ಕೈಕಾಲುಗಳ ಸುತ್ತಲೂ ಸುರುಳಿಯಂತಹ ಅಂಗಗಳು ಮಾರ್ಪಾಡು ಹೊಂದಿವೆ. ವಿಶ್ವದ ಅತಿ ಉದ್ದದ ಊಸರವಳ್ಳಿ ಎಂದರೆ ಪಾರ್ಸನ್ ಊಸರವಳ್ಳಿ. ಇದು 69.5 ಸೆಂಟಿಮೀಟರ್ ಉದ್ದದವರೆಗೆ ಬೆಳೆಯಬಹುದು. ಮತ್ತೊಂದೆಡೆ ವಿಶ್ವದ ಅತ್ಯಂತ ಚಿಕ್ಕ ಊಸರವಳ್ಳಿ, ಇದು ನ್ಯಾನೋ ಗೋಸುಂಬೆ, 21.6 ಮಿಲಿಮೀಟರ್ ಉದ್ದವಿರಬಹುದು. ಊಸರವಳ್ಳಿಯು ಪ್ರೊಜೆಕ್ಷನ್ ಸಿಸ್ಟಮ್ ಅನ್ನು ಹೊಂದಿವೆ. ತನ್ನ ವಿಶೇಷ ದೃಷ್ಟಿ ಮತ್ತು ವಿಶೇಷ ನಾಲಿಗೆಯಿಂದ ದೂರದಿಂದ ಕೀಟಗಳು ಮತ್ತು ಪಕ್ಷಿಗಳನ್ನು ಸೆರೆ ಹಿಡಿಯುತ್ತವೆ. ಊಸರವಳ್ಳಿಯ ಕಣ್ಣುಗಳು ಬೆಳಕನ್ನು ಪತ್ತೆ ಹಚ್ಚಲು ಮತ್ತು ನಿಯಂತ್ರಿಸುವಲ್ಲಿ ಬಹಳ ಸಹಕಾರಿಯಾಗಿವೆ. ಊಸರವಳ್ಳಿಯ ಕಣ್ಣಿನ ಮಸೂರವು ಅತ್ಯಂತ ವೇಗವಾಗಿ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಟೆಲಿಫೋಟೋ ಲೆನ್ಸ್ನಂತೆ ದೃಷ್ಟಿಗೆ ಗೋಚರವಾಗುವ ಚಿತ್ರಗಳನ್ನು ಹಿಗ್ಗಿಸುತ್ತವೆ. ಅನೇಕ ಇತರ ಹಲ್ಲಿಗಳು ಬೇಟೆಯನ್ನು ಹಿಡಿಯಲು ನಾಲಿಗೆಯನ್ನು ಬಳಸುತ್ತವೆ. ಆದರೂ ಹೆಚ್ಚಿನವು ತಮ್ಮ ನಾಲಿಗೆಯನ್ನು ಸ್ವಲ್ಪ ದೂರದವರೆಗೆ ಹೊರಹಾಕಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವು ಊಸರವಳ್ಳಿಗಳು ತಮ್ಮ ದೇಹದ ಉದ್ದಕ್ಕಿಂತ 2 ಪಟ್ಟು ಹೆಚ್ಚು ದೂರಕ್ಕೆ ತಮ್ಮ ನಾಲಿಗೆಯನ್ನು ಹೆಚ್ಚಿನ ವೇಗದಲ್ಲಿ ಹೊರಹಾಕಿ ತಮ್ಮ ಬೇಟೆಯನ್ನು ಅತ್ಯಂತ ನಿಖರತೆಯಿಂದ ಹೊಡೆಯಬಹುದು ಮತ್ತು ಸೆರೆ ಹಿಡಿಯಬಹುದು. ಇದಕ್ಕೆ ಕಾರಣ ಇವುಗಳ ಉಂಗುರದಂತಹ ವೇಗವರ್ಧಕ ಸ್ನಾಯುವಿನ ತ್ವರಿತವಾದ ಸಂಕೋಚನ. ಇದು ಹೈಡ್ರೋಸ್ಟ್ಯಾಟಿಕ್ ಬಲವನ್ನು ಉತ್ಪಾದಿಸುತ್ತದೆ. ಇದರಿಂದ ಊಸರವಳ್ಳಿಯು ನಾಲಿಗೆಯನ್ನು ತನ್ನ ಬೇಟೆಯ ಕಡೆಗೆ ಹೊರಹಾಕಲು ಬಳಸಿಕೊಳ್ಳುತ್ತದೆ. ಜಿಗುಟಾದ ನಾಲಿಗೆ ತುದಿ ಬೇಟೆಯ ದೇಹಕ್ಕೆ ಅಂಟಿಕೊಳ್ಳುತ್ತದೆ ಮತ್ತು ಬಲವಾದ ಹಿಂತೆಗೆದುಕೊಳ್ಳುವ ನಾಲಿಗೆಯ ಸ್ನಾಯುಗಳು ಬಾಯಿಗೆ ಎಳೆದುಕೊಂಡು ಬೇಟೆಯಾಡಲು ಸಹಾಯ ಮಾಡುತ್ತದೆ. ಹೆಚ್ಚಿನ ಜಾತಿಯ ಊಸರವಳ್ಳಿಯ ಮೊಟ್ಟೆಗಳು ಪದರದ ರೀತಿಯಲ್ಲಿರುತ್ತವೆ. ವಿಶಿಷ್ಟವಾಗಿ ಹೆಣ್ಣುಗಳು ತಮ್ಮ ಪೊದೆ ಅಥವಾ ಮರದಿಂದ 2 ರಿಂದ 40 ಮೊಟ್ಟೆಗಳನ್ನು ಮಣ್ಣಿನಲ್ಲಿ ಅಥವಾ ಕೊಳೆಯುತ್ತಿರುವ ಮರಗಳಲ್ಲಿ ಇಡುತ್ತವೆ. ಇದಕ್ಕೆ ಸುಮಾರು 3 ತಿಂಗಳವರೆಗೆ ಕಾವು ಕೊಟ್ಟು ಮರಿ ಮಾಡುತ್ತವೆ. ಗೋಸುಂಬೆಗಳು ಅತ್ಯಂತ ವೇಗವಾಗಿ ಬೆಳೆಯುತ್ತವೆ. ಅವು ಕೇವಲ 2 ತಿಂಗಳ ನಂತರ ಪ್ರೌಢಾವಸ್ಥೆಗೆ ಪ್ರಬುದ್ಧವಾಗಿರುತ್ತವೆ.
ಹಾಗಾದರೆ ಊಸರವಳ್ಳಿಗಳು ತಮ್ಮ ಮೈಮೇಲಿನ ಬಣ್ಣವನ್ನು ಏಕೆ ಮತ್ತು ಹೇಗೆ ಬದಲಾಯಿಸುತ್ತದೆ? ಇದರ ಹಿಂದಿನ ಕಾರಣವನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ. ಊಸರವಳ್ಳಿಗಳು ಪರಿಸರವನ್ನು ಅವಲಂಬಿಸಿ ತಮ್ಮ ಚರ್ಮದ ಬಣ್ಣವನ್ನು ಬದಲಾಯಿಸುತ್ತವೆ. ವಾಸ್ತವವಾಗಿ ಊಸರವಳ್ಳಿಯ ಚರ್ಮವು ಪಾರದರ್ಶಕವಾಗಿರುತ್ತದೆ ಮತ್ತು ಅದರ ಕೆಳಗೆ ಬಣ್ಣದ ಕೋಶಗಳಿವೆ. ಈ ಜೀವಕೋಶಗಳು ಊಸರವಳ್ಳಿಯ ಬಣ್ಣವನ್ನು ಬದಲಾಯಿಸುತ್ತವೆ. ಊಸರವಳ್ಳಿಯ ಪಾರದರ್ಶಕ ಚರ್ಮದ ಅಡಿಯಲ್ಲಿ ಹಳದಿ, ಕಪ್ಪು ಮತ್ತು ಕೆಂಪು ವರ್ಣದ್ರವ್ಯಗಳು ಇವೆ. ಈ ವರ್ಣದ್ರವ್ಯಗಳು ಹರಳಿನಂತಿರುತ್ತವೆ. ಇವು ದೇಹದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಬಲ್ಲದು. ಊಸರವಳ್ಳಿ ಕೋಶಗಳು ಕುಗ್ಗಿದಾಗ ಈ ಹರಳುಗಳು ಒಂದೇ ಸ್ಥಳದಲ್ಲಿ ಸಂಗ್ರಹಿಸುತ್ತವೆ. ಇದರಿಂದಾಗಿ ಅದರ ಚರ್ಮದ ಬಣ್ಣವು ಕಪ್ಪಾಗುತ್ತದೆ ಮತ್ತು ಅವುಗಳು ಚದುರಿ ಹೋದಾಗ ಬಣ್ಣವು ಬದಲಾಗುತ್ತದೆ. ಈ ಹರಳುಗಳು ವರ್ಣದ್ರವ್ಯಗಳು ಅಥವಾ ಕೋಶಗಳ ಮೂಲಕ ಊಸರವಳ್ಳಿಯ ಬಣ್ಣವು ಬದಲಾಗುತ್ತದೆ. ಹಾಗಾದರೆ ಗೋಸುಂಬೆ ಏಕೆ ಬಣ್ಣವನ್ನು ಬದಲಾಯಿಸುತ್ತದೆ? ಊಸರವಳ್ಳಿ ತನ್ನ ಬಣ್ಣವನ್ನು ಬದಲಾಯಿಸುವ ಮುಖ್ಯ ಕಾರಣ ಎಂದರೆ ಅದರ ಸ್ವಂತ ಸುರಕ್ಷತೆ. ಅದು ಯಾವುದೇ ರೀತಿಯ ಅಪಾಯವನ್ನು ಅನುಭವಿಸಿದಾಗ ಅದು ತನ್ನನ್ನು ರಕ್ಷಿಸಿಕೊಳ್ಳಲು ಬಣ್ಣವನ್ನು ಬದಲಾಯಿಸುತ್ತದೆ. ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಊಸರವಳ್ಳಿ ತಾನು ಕುಳಿತುಕೊಳ್ಳುವ ಬಣ್ಣಕ್ಕೆ ಹೊಂದಿಕೊಳ್ಳುತ್ತವೆ. ಗೋಸುಂಬೆಗಳು ತಮ್ಮ ಬಣ್ಣವನ್ನು ಬದಲಾಯಿಸುವ ಮೂಲಕ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತವೆ. ಹಾಗೂ ಗೋಸುಂಬೆಗಳು ಹೊಟ್ಟೆ ತುಂಬಿಸಿಕೊಳ್ಳಲು ಬೇಟೆಯಾಡುತ್ತವೆ. ಗೋಸುಂಬೆಗಳು ಬೇಟೆಯಾಡುವಾಗ ತಮ್ಮ ಬಣ್ಣವನ್ನು ಬದಲಾಯಿಸುತ್ತವೆ. ಇದಲ್ಲದೆ ಗಂಡು ಊಸರವಳ್ಳಿಗಳು ಬೇಟೆಯಾಡಲು ಮತ್ತು ಹೆಣ್ಣು ಊಸರವಳ್ಳಿಯನ್ನು ಆಕರ್ಷಿಸಲು ತಮ್ಮ ಬಣ್ಣವನ್ನು ಬದಲಾಯಿಸುತ್ತವೆ. ಗೋಸುಂಬೆ ಪರಿಸ್ಥಿತಿಗೆ ತಕ್ಕಂತೆ ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತದೆ. ತನ್ನದೇ ಆದ ಸುರಕ್ಷತೆಗಾಗಿ ಇದು ಹಸಿರು ಎಲೆಗಳ ನಡುವೆ ಹಸಿರು ಬಣ್ಣವನ್ನು ಹೊಂದುತ್ತವೆ. ಇದರಿಂದಾಗಿ ಅದು ಪರಭಕ್ಷಕ ಅಥವಾ ಅದರ ಬೇಟೆ ಕಣ್ಣುಗಳಿಂದ ತಪ್ಪಿಸಿಕೊಳ್ಳುತ್ತದೆ. ಈ ಕಾರಣದಿಂದಲೇ ಊಸರವಳ್ಳಿಗೆ ಬಣ್ಣ ಬದಲಾಯಿಸುವ ವಿಶಿಷ್ಟ ಸಾಮರ್ಥ್ಯವನ್ನು ಪ್ರಕೃತಿ ನೀಡಿದೆ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಊಸರವಳ್ಳಿಗಳು ತಮ್ಮ ಭಾವನೆಗಳಿಗೆ ಅನುಗುಣವಾಗಿ ಬಣ್ಣವನ್ನು ಬದಲಾಯಿಸುತ್ತವೆ. ಊಸರವಳ್ಳಿಗಳು ಕೋಪ, ಆಕ್ರಮಣಶೀಲತೆಯನ್ನು ವ್ಯಕ್ತಪಡಿಸಲು, ಪರಸ್ಪರ ಸಂವಹನ ನಡೆಸಲು ಮತ್ತು ಇತರ ಗೋಸುಂಬೆಗಳಿಗೆ ತಮ್ಮ ಮನಸ್ಥಿತಿಯನ್ನು ತೋರಿಸಲು ತಮ್ಮ ಬಣ್ಣವನ್ನು ಬದಲಾಯಿಸುತ್ತವೆ. ವಾಸ್ತವವಾಗಿ ಊಸರವಳ್ಳಿಯು ಕೋಪಗೊಂಡಾಗ ಅಥವಾ ಹೆದರಿದಾಗ ಅದರ ನರಮಂಡಲವು ಅದರ ಜೀವಕೋಶಗಳಿಗೆ ಸಂದೇಶವನ್ನು ಕಳಿಸುತ್ತದೆ. ಇದರಿಂದಾಗಿ ಊಸರವಳ್ಳಿಯ ಬಣ್ಣವು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದಲ್ಲದೆ ಉತ್ಸಾಹ ಮತ್ತು ಭಯದಿಂದಲೂ ಚರ್ಮದ ಮೇಲೆ ಹಳದಿ ಕಲೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಇದಲ್ಲದೆ ತಾಪಮಾನದಿಂದಾಗಿ ಊಸರವಳ್ಳಿಯ ಬಣ್ಣವು ಬದಲಾಗುತ್ತದೆ. ಸೂರ್ಯನ ಬಿಸಿಲಿನ ಬೆಳಕಿನಿಂದ ಗೋಸುಂಬೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಆದರೆ ಕತ್ತಲೆಯಲ್ಲಿ ಅದು ಶಾಖದಿಂದ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಸಂಶೋಧನೆಯ ಪ್ರಕಾರ ಗೋಸುಂಬೆಗಳು ಕೆಲವೊಮ್ಮೆ ತಮ್ಮ ಬಣ್ಣವನ್ನು ಬದಲಾಯಿಸುವುದಿಲ್ಲ, ಆದರೆ ಅವುಗಳ ಹೊಳಪನ್ನು ಮಾತ್ರ ಬದಲಾಯಿಸುತ್ತವೆ. ಅಪಾಯದ ಸಂದರ್ಭದಲ್ಲಿ ಗೋಸುಂಬೆಗಳು ತಮ್ಮ ಬಣ್ಣ ಮತ್ತು ಆಕಾರವನ್ನು ಬದಲಾಯಿಸುತ್ತವೆ. ಊಸರವಳ್ಳಿ ಬಣ್ಣ ಬದಲಾಯಿಸುವ ಸಾಮರ್ಥ್ಯದ ಹಿಂದೆ ವೈಜ್ಞಾನಿಕ ಕಾರಣವಿದೆ. ಇದರ ಚರ್ಮದಲ್ಲಿ ವಿಶೇಷ ರೀತಿಯ ಕ್ರೊಮಾಟೋಫೋರ್ ಕೋಶಗಳಿವೆ ಹಾಗೂ ಊಸರವಳ್ಳಿಯ ದೇಹದಲ್ಲಿ ಪ್ರೋಟಾನಿಕ್ ಕ್ರಿಸ್ಟಲ್ ಎಂಬ ಪದರವಿದ್ದು ಪರಿಸರಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸಲು ನೆರವಾಗುತ್ತದೆ. ಫೋಟೋನಿಕ್ ಸ್ಫಟಿಕ ಪದರವು ಬೆಳಕಿನ ಪ್ರತಿಫಲನದ ಮೇಲೆ ಪರಿಣಾಮ ಬೀರುತ್ತದೆ. ಇದರ ಪರಿಣಾಮವಾಗಿ ಊಸರವಳ್ಳಿಯ ಬಣ್ಣ ಬದಲಾಯಿಸುತ್ತದೆ. ಉದಾಹರಣೆಗೆ, ಊಸರವಳ್ಳಿ ಉತ್ಸುಕಗೊಂಡಾಗ ಫೋಟೋನಿಕ್ ಸ್ಫಟಿಕದ ಪದರವು ಸಡಿಲಗೊಳ್ಳುತ್ತದೆ. ಇದರಿಂದಾಗಿ ಕೆಂಪು ಮತ್ತು ಹಳದಿ ಬಣ್ಣಗಳು ಪ್ರತಿಫಲಿಸುತ್ತವೆ. ಊಸರವಳ್ಳಿ ಶಾಂತವಾಗಿದ್ದಾಗ ಈ ಹರಳುಗಳು ಬೆಳಕಿನಲ್ಲಿರುವ ನೀಲಿ ತರಂಗಾಂತರಗಳನ್ನು ಪ್ರತಿಬಿಂಬಿಸುತ್ತವೆ. ಇದಲ್ಲದೆ ಗೋಸುಂಬೆಯಲ್ಲಿ ಹರಳುಗಳ ಮತ್ತೊಂದು ಪದರವಿದೆ. ಅದು ಇತರ ಪದರಗಳಿಗಿಂತ ದೊಡ್ಡದಾಗಿದೆ. ತುಂಬಾ ಪ್ರಕಾಶಮಾನವಾದ ಬೆಳಕು ಇದ್ದಾಗ ಈ ಪದರವು ಊಸರವಳ್ಳಿಯನ್ನು ಶಾಖದಿಂದ ರಕ್ಷಿಸುತ್ತದೆ. ಅನೇಕ ಬಾರಿ ಊಸರವಳ್ಳಿಗಳು ತಮ್ಮ ಬಣ್ಣವನ್ನು ಮಾತ್ರವಲ್ಲದೆ ತಮ್ಮ ಹೊಳಪನ್ನು ಬದಲಾಯಿಸುತ್ತವೆ. ಊಸರವಳ್ಳಿಗಳು ಮಲಗಿದ್ದಾಗ ಯಾವ ಬಣ್ಣವನ್ನು ಹೊಂದುತ್ತವೆ? ಊಸರವಳ್ಳಿ ಮಲಗಿದ್ದಾಗ ಅದರ ಬಣ್ಣದ ನಿಯಂತ್ರಣವು ಸಡಿಲಗೊಳ್ಳುತ್ತದೆ. ಈ ಕಾರಣದಿಂದಾಗಿ ಮಲಗುವ ಗೋಸುಂಬೆಗಳ ಬಣ್ಣವು ತುಂಬಾ ಹಗುರವಾಗಿರುತ್ತದೆ. ಬೆಳಕನ್ನು ಹೀರಿಕೊಳ್ಳುವ ಕೆಲವು ವರ್ಣದ್ರವ್ಯ ಕೋಶಗಳು ಸಡಿಲವಾಗಿರುವುದರಿಂದ ಇದು ಸಂಭವಿಸುತ್ತದೆ.
ಅಂದ ಹಾಗೆ ಅನೇಕ ಪ್ರಾಣಿಗಳು ತಮ್ಮ ಜೀವಗಳನ್ನು ಪರಭಕ್ಷಕ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಅನೇಕ ರೀತಿಯ ಉಪಾಯವನ್ನು ಕಂಡುಕೊಂಡಿದ್ದು ಅದಕ್ಕೆ ತಕ್ಕಂತೆ ದೇಹವನ್ನು ಮಾರ್ಪಡಿಸಿ ಅಳವಡಿಸಿಕೊಳ್ಳುತ್ತದೆ. ಕೆಲವು ಪ್ರಾಣಿಗಳು ಜೀವಂತವಾಗಿದ್ದರೂ ಸಹ ಬೇರೆ ಪ್ರಾಣಿ ಅದರ ಮೇಲೆ ದಾಳಿ ಮಾಡಲು ಹತ್ತಿರ ಬಂದಾಗ ಸತ್ತಂತೆ ನಾಟಕವಾಡುವ ಕುಶಲತೆಯನ್ನು ಹೊಂದಿದೆ. ಕೆಲವು ಪ್ರಾಣಿಗಳು ತಮ್ಮ ಶತ್ರು ತಮ್ಮನ್ನು ಹಿಂಬಾಲಿಸುತ್ತದೆ ಎಂದು ಅರಿವಾದಾಗ ಕೆಟ್ಟ ದುರ್ವಾಸನೆಯನ್ನು ಬಿಡುತ್ತವೆ. ಅಂತೆಯೇ ಊಸರವಳ್ಳಿಯು ಸಹ ತನ್ನ ಬಣ್ಣವನ್ನು ಬದಲಾಯಿಸಲು ಇದೇ ಕಾರಣ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.